ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಾಗ ನಿಮ್ಗೆ ಆಡಿ Q5 ಆಟೋಮೆಟಿಕ್ ಕಾರ್ನ ಹೆಂಗೆ ಸ್ಟಾರ್ಟ್ ಮಾಡೋದಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹೆಂಗೆ ಆಡಿ Q5 ಕಾರ್ನ ಹೆಂಗೆ ಸ್ಟಾರ್ಟ್ ಮಾಡೋದಂತ ನೋಡೋಣ. ಏನಿಲ್ಲ, ಫಸ್ಟ್ ಟೈಮ್ ಯಾರಾದ್ರೆ ಗಾಡಿ ಹೊಡ್ಯಾಕೆ ಆಡಿ Q5 ಆಟೋಮೆಟಿಕ್ ಗಾಡಿ ಓಡ್ಸಕ್ಕೆ ಹೋದಾರೆ ಭಾಳ ಹೆದರ್ತಿರ್ತಾರೆ. ಅಂಥವ್ರಿಗೆ ಈ ವಿಡಿಯೋ ಮಾಡತ್ತೀನಿ. ಇದು ಆಡಿ Q5 ರಿಮೋಟ್. ಇದಕ್ಕೆ ಯಾವುದೇ ಥರದಂಥ ಚಾವಿ ಗಿವಿ ಏನಿರಂಗಿಲ್ಲ, ಇದು ರಿಮೋಟ್ ಮಾತ್ರ ಇರ್ತೈತಿ. ಮತ್ತು ಇಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಒಂದೊಂದು ಗಾಡಿಗೆ ಸ್ಟಾರ್ಟ್ ಬಟನ್ಸ್, ಆಫ್ ಬಟನ್ಸ್ ಇರ್ತಾವೆ, ಆ ಥರದ್ದು ಏನಿಲ್ಲ. ಮತ್ತು ಚಾವಿ ಹೋಲ್ ಕೂಡ ಇದಕ್ಕೆ ಇರೋಂಗಿಲ್ಲ. ಈ ರಿಮೋಟ್ ಹಾಕಿ ಪ್ರೆಸ್ ಮಾಡಿದರೆ ಸ್ಟಾರ್ಟ್ ಆಗುತ್ತೆ. ಇದು ರಿಮೋಟನ್ನು ಹಾಕೋಕ್ಕಂತೇಳಿ ಇಲ್ಲಿ ಒಂದು ಸ್ಪೇಸ್ ಕೊಟ್ಟಿರ್ತಾರೆ. ಆ ಸ್ಪೇಸ್ ಒಳಗಡೆ ಈ ರಿಮೋಟ್ನ ಹಾಕಿ ಬ್ರೇಕ್ ಮೇಲೆ ಕಾಲಿಟ್ಟು ಒಂದು ಸ್ವಲ್ಪ ಪ್ರೆಸ್ ಮಾಡಿಬಿಟ್ರೆ ಗಾಡಿ ಸ್ಟಾರ್ಟ್ ಆಗಿಬಿಡ್ತೈತಿ. ಇಷ್ಟೇ ಫ್ರೆಂಡ್ಸ್, ಆಡಿ Q5 ಕಾರ್ನ ಸ್ಟಾರ್ಟ್ ಮಾಡೋದು. ಹಾಗೆ ಹ್ಯಾಂಡ್ ಬ್ರೇಕ್ನ ರಿಮೂವ್ ಮಾಡ್ಕೋಬೇಕು. ಬ್ರೇಕ್ ಮೇಲೆ ಕಾಲಿಟ್ಟು ಕೆಳಗಡೆ ಪ್ರೆಸ್ ಮಾಡಿದ್ರೆ ಹ್ಯಾಂಡ್ ಬ್ರೇಕ್ ರಿಮೂವ್ ಆಗುತ್ತೆ. ಈ ಗೇರ್ ದಂಡನ ಡಿ ಆಪ್ಷನ್ಗೆ ತೊಗೊಂಡ್ಬಿಟ್ರೆ ಸ್ಲೋನಾಗಿ ಮೂವ್ ಮಾಡ್ಬೇಕು ಗಾಡಿ. ಇಷ್ಟೇ ಫ್ರೆಂಡ್ಸ್, ಇದರಲ್ಲಿ ಏನು ಅಂಥದ್ದೇನಿಲ್ಲ. ಈ ವಿಡಿಯೋ ಎಂಥವ್ರಿಗೆ ಅಂದರೆ ಪಾಪ ಫಸ್ಟ್ ಟೈಮ್ ಹೋಗಿರ್ತಾರೆ, ಅವ್ರು ಗಾಡಿ ಓಡಿಸೋದಕ್ಕೆ ಗೊತ್ತಿರಂಗಿಲ್ಲ. ಹೆಂಗೆ ಸ್ಟಾರ್ಟ್ ಮಾಡೋದಪ್ಪ, ಗಾಡಿ ಚಾವಿ ಕೊಟ್ಟಿರ್ತಾರೆ, ಇಸ್ಕೊಂಡಿರ್ತಾರೆ. ಆದರೆ ಗಾಡಿ ಸ್ಟಾರ್ಟ್ ಮಾಡೋದು ಎಲ್ಲಿ, ರಿಮೋಟ್ ಎಲ್ಲಿ ಹಾಕೋದು, ಗಾಡಿ ಪುಷ್ ಬಟನ್ ಇಲ್ಲ, ಹಂಗೆ ಟೆನ್ಷನ್ ತೊಗೋತಿರ್ತಾರಪ್ಪ ಅಂಥವ್ರಿಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಆದಷ್ಟು ಬೇಗ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಟೆನ್ಷನ್ ಇದ್ದವ್ರಿಗೆ ಒಂದು ಸ್ವಲ್ಪ ತಿಳ್ಕೊಂಡು ಆರಾಮ್ ಗಾಡಿ ಓಡ್ಸೋಕ್ಕೆ ಇದೊಂದು ವಿಡಿಯೋ ಹೆಲ್ಪ್ ಆಗುತ್ತೆ.